ರಾಜ್ಯಾದ್ಯಂತ ಹಿನ್ನೆಲೆಯಲ್ಲಿ ವಿಜಯಪುರ ನಗರದಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಹೊರಪನ ಆಗಿರೋದು ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಪಾಲ ನೀಡುವುದು ಗಮನಕ್ಕೆ ಬಂದಿರುವುದರಿಂದ ಉಗ್ರವಾದಿ ಕೈದಿಗಳಿಗೆ ಭಾಳ ಒಟ್ಟಾರೆಯಾಗಿ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಏನು ಕೆಲಸ ಮಾಡ್ತಾಯಿದೆ ಇವತ್ತು ಜನರು ನೋಡ್ತಾ ಇದ್ದಾರೆ. ಒಟ್ಟಾರೆ ಅವರು ದೇಶ ದ್ರೋಹಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡೋದು ಜಿ ಪರಮೇಶ್ವರ್ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು. ಕಾರಣ ರಾಜ್ಯಾತೀತ ಪರಪ್ಪನಗರ ಜೈಲಿನಲ್ಲಿ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ಹೊರಗಡೆ ಪಾಕಿಸ್ತಾನ ಘೋಷಣೆ ಕೂಗಿದ್ರೆ ಅವರು ಸಮರ್ಥನೆ ಮಾಡ್ಕೋತಾರೆ ಅವ್ರ ಬಗ್ಗೆ ಒಂದು ಅಧಿವೇಶನ ಸಂದರ್ಭದಲ್ಲಿ. ಈಗ ಅನೇಕ ವಿಷಯಗಳನ್ನು ತಗೊಂಡ್ರಿ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ 25 ವರ್ಷಗಳವರು ಸಾದಿಕ್ ಒಬ್ಬ ಕೈಪಲ್ಲಿ ಮಾರ್ಕೊಂಡು ಇಲ್ಲಿದ್ದ. ಏನು ಗೃಹ ಇಲಾಖೆದವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ? ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಇವತ್ತು ದೇಶ ದ್ರೋಹಿಗಳ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ಕೊಂಡು ಬೇರೆ ದೇಶ ಪ್ರೇಮ ಅವ್ರ ಬಗ್ಗೆ ಅಭಿಮಾನ ಇಲ್ಲ. ಅದು ನಮ್ಗೆ ಭಾಳ ನೋವಿನ ಸಂಗತಿ. ಇದಕ್ಕೆ ನಾವು ಖಂಡಿಸ್ತೇವೆ. ಯುವ ಮೋರ್ಚಾ ಜಿಲ್ಲೆಯಿಂದ ಇವತ್ತು ನಾವು ದೊಡ್ಡ ಪ್ರಮಾಣ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. SP ಆಫೀಸ್ ಮುತ್ತಿಗೆ ಹಾಕಿದ್ದೇವೆ. ಗೃಹ ಇಲಾಖೆಯವರು ಮತ್ತು ಜಿ ಪರಮೇಶ್ವರ್ ರಾಜೀನಾಮೆ ಕೊಡಬೇಕಂತ ನಾವು ಯುವ ಮೋರ್ಚಾ ಮುಖಾಂತರ ಆಗ್ರಹ ಮಾಡ್ತೇವೆ. ರಾಘವೇಂದ್ರ ಕಾಪ್ಸೆ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ. ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಕರೆ ಮೇರೆಗೆ ರಾಜ್ಯಾದ್ಯಂತ ಈ ರೀತಿ ಪ್ರತಿಭಟನೆಗಳನ್ನ ನಾವು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಇವತ್ತು ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಯಾಕೆ ಮುತ್ತಿಗೆ ಹಾಕೇವೆ ಅಂದ್ರೆ, ಮೊನ್ನೆ ದಿವಸ ಬೆಂಗಳೂರಿನ ಪರಪ್ಪನ ಆಗ್ರಹದಲ್ಲಿ ಏನ ಸಾದಿಕ್ ಎಂಬ ಉಗ್ರಗಾಮಿ ಇರ್ಬೋದು ಅಥವಾ ಉಮೇಶ್ ರೆಡ್ಡಿ ವಿಕೃತ ಕಾಮಿ, ಈ ರೀತಿ ಜೈಲಿನಲ್ಲಿ ಇರುವಂತ ಕೈದಿಗಳಿಗೆ ರಾಜ್ಯಾತೀತವಾಗಿ ಮೊಬೈಲ್ಗಳಿರ್ಬೋದು, ಟಿವಿಗಳಿರ್ಬೋದು, ಈ ರೀತಿ ವಿಡಿಯೋಗಳು ವೈರಲ್ ಆಗಿದಾವೆ. ಸಾಮಾಜಿಕ ಜಾಲತಾಣದಲ್ಲೆಲ್ಲ ನೋಡ್ತಾ ಇದ್ದೇವೆ. ಯಾಕಂದ್ರೆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಹತ್ತನೇ ಮೊಬೈಲ್ ಐತಿ. ಅಂದ್ರ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗೈತಿ, ನಮ್ಮ ಗೃಹ ಮಂತ್ರಿಗಳು ಸಮರ್ಥರಿದ್ದಾರೋ ಅಸಮರ್ಥರಿದ್ದಾರೋ ಅನ್ನೋದು ಪ್ರಶ್ನೆ ಉದ್ಭವ ಆಗ್ತದೆ. ಕೂಡಲೇ ಅದೇ ರೀತಿ ಮೊನ್ನೆಯೂ ಕೂಡ ಅನೇಕ 15 ವರ್ಷಗಳಿಂದ ವಿಜಯಪುರ ನಗರದಲ್ಲಿ ಕಣ್ಮರೆಸ್ಕೊಂಡಂತ ಒಬ್ಬ ಉಗ್ರವಾದಿಗಳನ್ನ 15 ವರ್ಷಗಳ ನಂತರ ಬಂಧಿಸಿದ್ದು ನಮ್ಗೆಲ್ಲ ಗೊತ್ತಿದೆ. ಅದಕ್ಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೈತಿ. ಏನ ಜೈಲಿನಲ್ಲಿ ಇರುವಂತ ಕೈದಿಗಳಿಗೆ ಜೈಲ್ ಐತೋ ಅಥವಾ ರೆಸಾರ್ಟ್ ಐತೋ ಅನ್ನೋದು ಪ್ರಶ್ನೆ ಉದ್ಭವ ಆಗತೈತಿ. ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಿ ಈ ರೀತಿ ಮತ್ತೊಮ್ಮೆ ಈ ರೀತಿ ಕೃತ್ಯಗಳಾಗದಂತೆ, ಈ ರೀತಿ ಘಟನೆಗಳು ಮರುಕಳಿಸದಂತೆ ನಿಗಾ ವಹಿಸಬೇಕಂತೇಳಿ ರಾಜ್ಯ ಸರ್ಕಾರ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಶಿವರುದ್ರ ಬಾಗಲಕೋಟ ಮಹಾನಗರ ಪಾಲಿಕೆ ಸದಸ್ಯ, ಯುವ ಮೋರ್ಚಾ. ಇವತ್ತಿನ ದಿವಸ ನಾವು ಇಲ್ಲಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಪದಾಧಿಕಾರಿಗಳು ಹಾಗೂ ನಮ್ಮ ಪೇರೆಂಟ್ ಬಾಡಿಯ ಪದಾಧಿಕಾರಿಗಳು ಸೇರಿದ ವಿಷಯ ಏನಪ್ಪಾ ಅಂತಂದ್ರ, ಇವತ್ತಿನ ದಿವಸ ಪರಪ್ಪನ ಅಗ್ರಹಾರದಲ್ಲಿ ಒಂದು ಕೃತ್ಯ ನಡೆದಿದೆ. ನಮ್ಗೆಲ್ಲ ಗೊತ್ತಿರಬಹುದು, ತಮ್ಮ ಮೀಡಿಯಾ ಮುಖಾಂತರನೇ ನಮ್ಗೆ ಗೊತ್ತಾಗಿದೆ. ಅದು ಏನಪ್ಪಾ ಅಂತಂದ್ರ ಜೈಲುಗಳು ರೆಸಾರ್ಟ್ ಆಗಿ ಕನ್ವರ್ಟ್ ಆಗತ್ತವೆ. ಇವತ್ತಿನ ದಿವಸದಾಗ ರೆಸಾರ್ಟ್ ಅನ್ಬಹುದು, ಅದಕ್ಕ ಪಬ್ ಡ್ಯಾನ್ಸ್ ಅನ್ಬಹುದು, ಏನೇ ಇರ್ಬಹುದು. ನಿನ್ನೆ ಆಗಿರ್ತಕ್ಕಂಥ ಬಾಂಬ್ ಬ್ಲಾಸ್ಟಿಗೂ ಇವ್ರದೇ ಇಲ್ಲಿಂದ ಸಹಕಾರ ಇರಂಗಿಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕ ಅಲ್ಲಿ ಅವರಿಗೆ ಎಲ್ಲಾನು ಲ್ಯಾಪ್ಟಾಪ್, ಮೊಬೈಲ್, ಉಗ್ರರಿಗೆ, ರೇಪಿಸ್ಟ್ಗಳಿಗೆ ಇಂಥ ಕೃತ್ಯಗಳು ಮಾಡಕ್ ಅವ್ರಿಗೆ ಎಲ್ಲಾನು ಸಹಕರಿಸ್ತದೆ ಸರ್ಕಾರ. ಅದಕ್ಕೆ ನಾವು ಇವತ್ತು ಯುವ ಮೋರ್ಚಾ ವತಿಯಿಂದ ನಮ್ಮ SP ಅವರಿಗೆ ಮನವಿ ನೀಡ್ಲಾಕ್ ಬಂದಿದ್ದೀವಿ. ಯಾಕಪ್ಪ ಅಂದ್ರೆ ಇಂದಿನ ಇತಿಹಾಸ ತೆಗೆದು ನೋಡಿದಾಗ ನಮ್ಮ ವಿಜಯಪುರ ಜಿಲ್ಲೆ ಒಳಗಡೆ ಸಾಕಷ್ಟು ಭಯೋತ್ಪಾದನೆ ಘಟನೆಗಳಾಗುವಂತ ಸಹಕರಿಸುವಂತ ಎಲ್ಲ ಕೈದಿಗಳು ಇಲ್ಲಿ ಬಂದು ಹೋಗಿದಾರ, ಇಲ್ಲಿ ಅದಾರ. ಅದಕ್ಕೆ ಇದು ನಮ್ದು ಬಹಳ ಒಂದು ಬ್ಯಾಡ್ಲಕ್ ಅನ್ಕೋಬೇಕು. ಮುಂದಿನ ದಿನದೊಳಗ ಈ ಒಂದು ಯಾವುದೂ ಇಂಥ ಕೃತ್ಯ ಆಗಬಾರ್ದಂತ ಖಂಡಿಸಿ ಇವತ್ತಿನ ದಿವಸ ನಮ್ಮ ಪದಾಧಿಕಾರಿಗಳು ನಮ್ಮ ಎಲ್ಲ ಹಿರಿಯರ ಜೊತೆಗೆ ಬಂದು SP ಅವ್ರ ಮನವಿ ಕೊಟ್ಟಿದ್ದೀವಿ. ಅದೇ ಮುಖಾಂತರ ನಾವು ನಮ್ಮ ಗೃಹ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಈ ಕೃತ್ಯವನ್ನು ಕೂಡಲೇ ಎಚ್ಚೆತ್ತುಕೊಂಡು ಅವರಿಗೆಲ್ಲಾನು ಸಹಕಾರ ಬಂದ್ ಮಾಡಬೇಕು, ದೇಶದ ವಿರೋಧ ಚಟುವಟಿಕೆಗಳಿಗೆ ಬೆಂಬಲಿಸಿ ನಿಂದಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಶ್ರೀಧರ್ ಬಿಜರ್ಗಿ, ಇಂದಿನ ನಿಕಟಪೂರ್ವ ಜಿಲ್ಲಾ ಉಪಾಧ್ಯಕ್ಷ, ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ. SP ಅವ್ರಿಗೆ ಮನವಿ ಕೊಡುವಂತಹದೊಂದು ನಾವು ಚಟುವಟಿಕೆಗಳನ್ನ ಇವತ್ತು ಮಾಡಿದ್ದೀವಿ.
ಈ ಒಂದು ಉಗ್ರ ಹೋರಾಟಕ್ಕೆ ಕಾರಣವೇನಂದ್ರೆ ಇವತ್ತು ಜೈಲಿನಲ್ಲಿ ಇರುವಂತಹ ಉಗ್ರಗಾಮಿಗಳಿಗೆ ಐಷಾರಾಮಿ ಜೀವನವನ್ನ ನಮ್ಮ ಈ ಸರ್ಕಾರ ಕೊಡ್ತಿದೆ. ಅವ್ರಗಳಲ್ಲಿ ಮೊಬೈಲ್ಗಳ ಬಳಕೆ ಆಗಿರ್ಬೋದು. ಅಂದ್ರೆ ಜೈಲ್ ಅಂದ್ರೆ ಒಂದು ಪಬ್ ತರ, ಆದ್ರೆ ರೆಸಾರ್ಟ್ ತರ ಮಾಡ್ಬಿಟ್ಟಿದ್ದಾರೆ. ಉಗ್ರಗಾಮಿಗಳಿಗೆ ಸೂಕ್ತ ಒಂದು ಕ್ರಮ ಕೈಗೊಳ್ಳಬೇಕು, ಅವ್ರಿಗೆ ಒಂದು ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳಿ ಅವ್ರಿಗೆ ಜೈಲಿಗೆ ಕಳಿಸ್ತಾರ ನ್ಯಾಯಾಂಗ ವ್ಯವಸ್ಥೆ. ಆದ್ರ ಇವರು ಜೈಲಿನಲ್ಲಿ ಕೊಡುವಂತ ವ್ಯವಸ್ಥೆ ನೋಡಿದ್ರ ಅವ್ರ ಕೈಯಲ್ಲಿ ಮೊಬೈಲ್ಗಳು ಸಿಗ್ತಾವ, ಅವರೊಂದು ಐಷಾರಾಮಿ ಜೀವನವನ್ನ ಅಲ್ಲಿ ಕಳೀತಿರ್ತಾರ. ಆ ಮೊಬೈಲ್ಗಳನ್ನ ಬಳಕೆ ಮಾಡಿ ಅವರು ನಮ್ಮ ದೇಶದ ವಿರುದ್ಧವೇ ಉಗ್ರ ಚಟುವಟಿಕೆಗಳನ್ನ ಮಾಡ್ತಾರೆ. ಇವತ್ತು ಯಾರು ಕೂಡ ನಾವು ಈ ಸರ್ಕಾರದಲ್ಲಿ ಸುರಕ್ಷಿತವಾಗಿಲ್ಲ. ಇವತ್ತು ಮಹಿಳೆಯರಾಗಿರ್ಬೋದು ಮತ್ತು ನಮ್ಮ ದೇಶದ ಯುವಕರಾಗಿರ್ಬೋದು ಮತ್ತು ನಮ್ಮ ಎಲ್ಲರನ್ನ ಸಲಹುತ್ತಿರುವ ನಮ್ಮ ರೈತ ಬಳಗದವರಾಗಿರ್ಬೋದು ಇವತ್ತು ಬೀದಿಗೆ ಬಂದು ಹೋರಾಟಗಳನ್ನ ಮಾಡುವ ನಿಟ್ಟಿನಲ್ಲಿ ಅವ್ರಿಗೆ ತಮ್ಮ ಮನೆ ಮಠ ಬಿಟ್ಟು, ತಮ್ಮ ಕೆಲಸ ಕಾರ್ಯ ಬಿಟ್ಟು, ಹೊಲದಲ್ಲಿ ಕೆಲಸ ಮಾಡೋದನ್ನ ಬಿಟ್ಟು ಇವತ್ತು ಬೀದಿಗಿಳಿದ ಹೋರಾಟಗಳನ್ನ ಮಾಡ್ಲಿಕ್ಕೆ ಈ ಸರ್ಕಾರ ಹಚ್ಚಿದ. ಅದಕ್ಕೆ ಈ ಸರ್ಕಾರ ಯಾವುದೇ ತರಹದ ಸಮಾಜಕ್ಕೆ ಒಂದು ಒಳಿತಾಗಿಲ್ಲ ಅಂತ ಹೇಳಿ ನಂದೊಂದು ಅನಿಸಿಕೆ. ಈ ಎಲ್ಲರ ಹೊಣೆ ಹೊತ್ತು ಈ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ನೇರವಾಗಿ ರಾಜೀನಾಮೆ ಕೊಡ್ಬೇಕಂತ ಹೇಳಿ ನಾ ಈ ಸಂದರ್ಭದಲ್ಲಿ ಬಯಸ್ತೀನಿ. ನಿಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿ ಜನಸಾಮಾನ್ಯರಿಗೆ ಆಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ರೈತರಿಗಾಗಿರ್ಬೋದು ಒಂದು ಯಾವುದೇ ತರಹದ ಸುರಕ್ಷತೆ ಕೂಡ ಇಲ್ಲ. ಮಹಿಳೆಯರ ಮೇಲೆ ಅತ್ಯಾಚಾರ, ಅನಾಚಾರ ದಿನೇ ದಿನೇ ಹೆಚ್ಚಾಗುತ್ತಿದೆ. ಆ ರೀತಿಯಲ್ಲಿ ನೀವು ಉಗ್ರಗಳಿಗೆ ಮತ್ತು ಕೈದಿಗಳಿಗೆ ನೀವು ಈ ತರ ಎಲ್ಲ ಅದ್ರಾತಿಥ್ಯ ರಾಜಾತಿಥ್ಯ ಕೊಡ್ತಿದ್ರೆ ಅವ್ರು ಹೊರಗಡೆ ಬಂದು ಮತ್ತೆ ಅದೇ ಕೃತ್ಯವನ್ನ ಎಸಗುತ್ತಾರ. ಹೀಗಾಗಿ ಅದನ್ನೆಲ್ಲ ಕೂಡ ತಕ್ಷಣ ನಿಲ್ಲಿಸಬೇಕು. ಇದ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಇದ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ, ಮಹಿಳಾ ಮೋರ್ಚಾ, ಯುವ ಮೋರ್ಚಾ ಮತ್ತು ನಮ್ಮ ಎಲ್ಲ ಪಕ್ಷದ ಪದಾಧಿಕಾರಿಗಳು ನಾವೆಲ್ಲರೂ ಕೂಡ ಬಿದಿಗಿಡಿಬೇಕಾಗ್ತದ. ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನ ನಾವೆಲ್ಲರೂ ಕೂಡ ಹಮ್ಮಿಕೊಳ್ತಿದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತೀನಿ. ನಾನು ಸ್ವಪ್ನ ಕಣ್ಮುಷ್ಣ, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷ, ವಿಜಯಪುರ. ಸರ್ಪ್ರೈಸ್ ಚೆಕ್ ಮಾಡ್ತಾ ಇದ್ದೀವಿ. ಅಲ್ಲೇನ ಇನ್ವೆಸ್ಟ್ ಎಲ್ಲ ಸೆಲ್ಗಳು ಚೆಕ್ ಮಾಡಿ ಅಲ್ಲೇನ ಏನೂ ಕಂಡು ಬಂದಿದ್ದನ್ನು ನಾವು ಕೇಸ್ ಮಾಡಿದ್ದೀವಿ. ಅದ್ರ ಪ್ರಕಾರ ನಾವು ಕ್ರಮ ತಗೋತೀವಿ. ಇಲ್ಲಿ ಬಿಜಾಪುರ ಬಗ್ಗೆ ನಾವು 100% ಅಶ್ಯೂರೆನ್ಸ್ ಕೊಡ್ತೀವಿ. ಆಮೇಲೆ ಉಳಿದು ಆ್ಯಕ್ಟಿವಿಟೀಸ್ ಬಗ್ಗೆ ನಮ್ಮ ಇಲಾಖೆ ಸಮರ್ಥವಾಗಿದೆ. ನಾವು ಸಮರ್ಥವಾಗಿ ನಿಭಾಯಿಸ್ತೀವಿ. ಯಾವುದೂ ಘಟನೆಗಳು ಆಗಲಾರ್ದಂಗೆ ಸಾರ್ವಜನಿಕ ಶಾಂತಿ ವ್ಯವಸ್ಥೆ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ. ಯಾವುದೋ ಅಂಥ ಘಟನೆಗಳು ಕಂಡು ಬಂದಿಲ್ಲ. ಏನು ಕಂಡು ಬಂದರೆ ಇಮಿಡಿಯೇಟಾಗಿ ನಾವು ಕಠಿಣ ಕ್ರಮವನ್ನು ನಾವು ಕೊಟ್ಟಂಥ ನಮ್ಮ DG ಸಾಹೇಬರ ಆಫೀಸಿಗೆ ಕಳಿಸಿ ಸೂಕ್ತ ಕ್ರಮಕ್ಕಾಗಿ ಕಳಿಸ್ತೀವಿ. ಥ್ಯಾಂಕ್ ಯು.